ನಾನು ಮೀಟ್ ಮಾಡಿರೋ ಕೆಲವ್ರನಲ್ಲಿ ಅವ್ರ ಹತ್ರ ಹಣ, ಅಧಿಕಾರ ಮತ್ತು ಪವರ್ ಇದು 3 ಇದ್ದು ಕೂಡನು ಒಂದು ಕಾನ್ಷಿಯಸ್ನೆಸ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದ್ದು, ಅವರು ತಪ್ಪು ಮಾಡಿದಾಗ ಅದರ ಅರಿವು ಮತ್ತು ಪಶ್ಚಾತ್ತಾಪ ಮತ್ತು ನಾನು ಶಿಕ್ಷೆಗೆ ಡಿಸರ್ವಿಂಗ್, ನಾನು ತಪ್ಪು ಮಾಡಿದ್ದೀನಿ, ಸೊ ನನಗಿದು ಶಿಕ್ಷೆ ನಾನು ಅನುಭವಿಸ್ಬೇಕು ಅಥವಾ ನಾನು ಐ ಆಮ್ ಡಿಸರ್ವಿಂಗ್ ದಿಸ್ ಪನಿಷ್ಮೆಂಟ್ ಅಂತ ಯೋಚನೆ ಮಾಡೋರನ್ನ ಕೆಲವ್ರನ್ನ ನಾನು ನೋಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಯಾವಾಗಲೂ, ಯಾಕೆ ಕೆಲವರಿಗೆ ಈ ಕಾನ್ಷಿಯಸ್ನೆಸ್ ಇರಲ್ಲ. ಅವ್ರ ಹತ್ರ ಹಣ ಇರುತ್ತೆ ಅಂತಿಲ್ಲ, ಅಥವಾ ಅಧಿಕಾರ ಇರುತ್ತೆ ಅಂತಿಲ್ಲ, ಅಥವಾ ಒಂದು ಪವರ್ ಅಂತ ಇರುತ್ತೆ ಅಂತ ಇರಲ್ಲ. ಈ ಮೂರೂನಲ್ಲಿ ಯಾವುದಾದ್ರೂ ಒಂದಿರ್ಬೋದು ಅಥವಾ ಯಾವುದಾದ್ರೂ ಒಂದು ಇಲ್ಲೇನೂ ಇರ್ಬೋದು. ಬಟ್ ಡಿಸ್ಪೈಟ್ ದಾಟ್ ಆ ಸರಿ ತಪ್ಪು ಅರಿವಿಲ್ಲದೆ ನಾನು ಮಾಡಿದ್ದೇ ಸರಿ ಆ್ಯಂಡ್ ಐ ಆಮ್ ನಾಟ್ ಅಂಡರ್ ದ ಆಬ್ಲಿಗೇಷನ್ ಆಫ್ ಗೆಟಿಂಗ್ ಪನಿಷ್ಡ್ ಬೈ ಎನಿಬಡಿ ಎಲ್ಸ್ ಅಂತ ಯೋಚನೆ ಮಾಡೋ ಕೆಲವ್ರನ್ನ ನೋಡಿದಾಗ ನಂಗೆ ಯಾವಾಗಲೂ ಆಶ್ಚರ್ಯ ಆಗ್ತಿತ್ತು, ಯಾಕೆ ಇವ್ರಿಗೆ ಒಂದು ಸರಿ ತಪ್ಪುಗಳ ಅರಿವಿಲ್ಲ, ಯಾಕೆ ಇವ್ರಿಗೆ ನಾನು ತಪ್ಪು ಮಾಡಿದ್ದೀನಿ, ಸೊ ನಾನು ಪಶ್ಚಾತ್ತಾಪ ಪಡಬೇಕು ಅಥವಾ ನಾನು ಶಿಕ್ಷೆಗೆ ಒಳಗಾಗಬೇಕಾಗಿರೋಂಥ ತಪ್ಪು ನಾನು ಮಾಡಿದ್ದೀನಿ ಅನ್ನೋ ಅರಿವು ಯಾಕಿಲ್ಲ ಅಂತ ನನಗೆ ಯಾವಾಗಲೂ ಆಶ್ಚರ್ಯ ಆಗೋದು. ಒಂದು ಸರಿ ಇದ್ರ ಬಗ್ಗೆ ಹೀಗೆ ಯೋಚನೆ ಮಾಡಬೇಕಾದ್ರೆ ಒಂದು ಹೊಸ ಯೋಚನೆ ಬಂತು. ಏನಂದರೆ, ಯಾವುದೇ ಒಂದು ತಂದೆ ತಾಯಿ ಒಂದು ಮಗು ಮನೆಗೆ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಮನೆಗೆ ಬಂದ ಮೇಲೆ ಆ ಮಗು ಪಕ್ಕದ ಮನೆಯವ್ರನ್ನ ಹೊಡೆದಿದೆ ಅಂತ ಆ ಪಕ್ಕದ ಮನೆಯವರು ಆ ಮಗುನ ಕರ್ಕೊಂಡು ಮನೆಗೆ ಬಂದು ಕಂಪ್ಲೇಂಟ್ ಮಾಡಿದರೆ, ಅವ್ರ ತಂದೆ ತಾಯಿ, ಈ ಮಗುವಿನ ತಂದೆ ತಾಯಿ ಆ ಮಗುನ ಇಟ್ಕೊಂಡು, ಏನ್ರಿ ಮಕ್ಕಳು ಮಾಡಿದ ಜಗಳಕ್ಕೆಲ್ಲ ನೀವು ಹೇಳ್ಕೊಂಡು ಬಂದಿದ್ದೀರಲ್ಲ, ಏನು ಬೇಕಂತ ಮಾಡಿದಾರ ನಮ್ಮ ಮಗ, ಏನೋ ಅಪ್ಪಿತಪ್ಪಿ ಆಗಿದೆ, ಆಯಿತು ಕರ್ಕೊಂಡೋಗಿ ತೋರಿಸ್ಕೊಡಿ ಡಾಕ್ಟ್ರ್ ಹತ್ರ ಅಂತ ಹೇಳೋರು ಒಂದು ಪ್ಯಾಟರ್ನ್, ಒಂದು ಪೇರೆಂಟ್ ಅಂತ ಅಂದ್ಕೊಳ್ಳೋಣ. ಈ ಥರ ಆದಾಗ ಏನಾಗುತ್ತೆ, ಆ ಮಗುವಿಗೆ ನಾನು ತಪ್ಪು ಮಾಡಿದ್ದೀನಿ, ಆ ತಪ್ಪಿಗೆ ಒಂದು ಶಿಕ್ಷೆ ಇರುತ್ತೆ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಬೆಳೆಯಲ್ಲ. ಸೊ ಏನಾಗುತ್ತೆ, ನಾನು ಮಾಡಿದ್ದೆಲ್ಲ ಓಕೆ ಆ್ಯಂಡ್ ಐ ಆಮ್ ಅಬೌವ್ ಎವ್ರಿಥಿಂಗ್ ಎಲ್ಸ್, ನನಗೆ ಶಿಕ್ಷೆ ತಗೊಳ್ಳೋ ಅಂಥದ್ದು ಏನೂ ಇಲ್ಲ ಅನ್ನೋದೊಂದು ಬೆಳೀತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಏನಾದ್ರೂ ಈಗ ಈ ಸೇಮ್ ಸಿಚುವೇಷನ್ನಲ್ಲಿ ಒಂದು ತಂದೆ ತಾಯಿ ಪಕ್ಕದ ಮನೆ ಮಗುನ ಕರ್ಕೊಂಡು ಬಂದರು ಅಂತ ಅಂದ್ಕೊಳ್ಳೋಣ. ಬಂದುಬಿಟ್ಟು ನೋಡಿ ನಿಮ್ಮ ಮಗ ಈ ಥರ ಹೊಡೆದುಬಿಟ್ಟಿದ್ದಾನೆ, ಸೊ ಅದರಿಂದ ಈ ಮಗುಗೆ ಈ ಥರ ಗಾಯ ಆಗಿದೆ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳೋಣ. ಅಂಥ ಸಿಚುವೇಷನ್ನಲ್ಲಿ ಈ ಪೇರೆಂಟು 2 ಬಾರಿಸ್ಬಿಟ್ಟು ಈ ಮಗುವಿಗೆ, ಏನಿಂತ ಕೆಲಸ ಮಾಡಿದ್ಯಾ ನೋಡು, ಆ ಮಗುಗೆ ಎಷ್ಟು ಪೆಟ್ಟಾಗಿದೆ, ಅವ್ರ ತಂದೆ ತಾಯಿಗೆ ಎಷ್ಟು ಹರ್ಟ್ ಆಗಿದೆ, ಈಗ ನಮಗೆ ಯಾರಾದರೂ ಈ ಥರ ಮಾಡಿದರೆ ನಾವು ಸುಮ್ಮನೆ ಇರ್ತಾ ಇದ್ವಾ, ನೀನು ಮಾಡಿದ ತಪ್ಪು ಮೊದಲು ಸಾರಿ ಹೇಳು, ಮತ್ತು ಅದಕ್ಕೆ ಏನು ಖರ್ಚಾಗುತ್ತೆ ಅದು ನಾವು ಮಾಡಿಕೊಡ್ತೀವಿ ಸರ್, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರು ಅಂತ ಅಂದ್ಕೊಳ್ಳೋಣ ಆ ಪೇರೆಂಟ್ಸು. ಬೆಳೆದಿರೋ ಮಗುನಲ್ಲಿ ಸರಿ ತಪ್ಪುಗಳ ಅರಿವು ಕ್ಲಿಯರಾಗಿ ಬರ್ತಾ ಹೋಗುತ್ತೆ. ಮತ್ತು ತಪ್ಪು ಮಾಡಿದರೆ ಅದಕ್ಕೊಂದು ಶಿಕ್ಷೆ ಅಂತ ಇರುತ್ತೆ ಅನ್ನೋ ಒಂದು ಅರಿವು ಕ್ಲಿಯರಾಗಿ ಬರ್ತಾ ಹೋಗುತ್ತೆ. ಯಾವ ಪೇರೆಂಟಿಂಗ್ನಲ್ಲಿ ಮಕ್ಕಳನ್ನ ತುಂಬ ಮುದ್ದು ಮಾಡಿನೋ ಅಥವಾ ಕೇರ್ಲೆಸ್ ಮಾಡಿನೋ ಅವರ ಸರಿ ತಪ್ಪುಗಳನ್ನ ತಿಳಿಸಿ ಹೇಳಿದೆ, ಅದಕ್ಕೊಂದು ಕಾನ್ಸಿಕ್ವೆನ್ಸಸ್ ಇರುತ್ತೆ, ಒಂದು ಶಿಕ್ಷೆ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಪರಿಣಾಮಗಳಿರುತ್ತೆ ಅನ್ನೋದನ್ನು ಅರಿವು ಮೂಡಿಸದೆ ಹೋಗ್ತಾರೋ ಅವರುಗಳು ದೇ ಯೂಶಲಿ ಬಿಲೀವ್ ದ್ಯಾಟ್ ದೇ ಆರ್ ಅಬೌವ್ ಎವ್ರಿಥಿಂಗ್ ಎಲ್ಸ್ ಆ್ಯಂಡ್ ದೇ ಡೋಂಟ್ ಡಿಸರ್ವ್ ಟು ಬಿ ಜಡ್ಜ್ಡ್, ದೇ ಡೋಂಟ್ ಡಿಸರ್ವ್ ಟು ಬಿ ಪನಿಷ್ಡ್ ಅನ್ನೋ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡು ಹೋಗ್ತಿರ್ತಾರೆ. ಕಾನ್ಷಿಯಸ್ನೆಸ್ ಅನ್ನೋದು ದೇವಿಗೆ ಇಷ್ಟ ಆಗಬೇಕು, ಕಿಂಚಿತ್ತೂ ಇರಲ್ಲ. ಅದೇ ಈ 2ನೇ ಪ್ಯಾಟರ್ನ್ ನಾನು ಏನು ಹೇಳಿದೆ, ಅಂಥ ಪೇರೆಂಟಿಂಗ್ನಲ್ಲಿ ಸಾಮಾನ್ಯ ಆ ಪರಿಸರದಲ್ಲಿ ಬೆಳೆದು ಬಂದಿರೋ ಒಂದು ಮಗುವಿಗೆ ಕಾನ್ಷಿಯಸ್ನೆಸ್ಸು ಅಲರ್ಟ್ ಆಗಿರುತ್ತೆ, ಹೈ ಆಗಿರುತ್ತೆ, ಸರಿ ತಪ್ಪುಗಳ ಕ್ಲಾರಿಟಿ ಇರುತ್ತೆ. ಮತ್ತು ತಪ್ಪು ಮಾಡಿದಾಗ ಹೌದು ನಾನು ತಪ್ಪು ಮಾಡಿದ್ದೀನಿ, ಸೊ ನನಗೆ ಈ ಶಿಕ್ಷೆ ಆಗಿದ್ರೆ ಐ ಕೆನಾಟ್ ರಿಯಲಿ ರೆಸಿಸ್ಟ್, ಬಿಕಾಸ್ ನಾನು ತಪ್ಪು ಮಾಡಿದ್ದೀನಿ, ನಾನು ಅನುಭವಿಸ್ಬೇಕು ಶಿಕ್ಷೆನ, ಆರ್ ಐ ಹ್ಯಾವ್ ಟು ಕರೆಕ್ಟ್ ದಿಸ್ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಷಿಯಸ್ನೆಸ್ ಇರೋವಂಥ ವ್ಯಕ್ತಿಗಳ ಜೊತೆ ಮಾಡೋ ಜೀವನನೇ ಬೇರೆ. ಈ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿರೋ, ಕಾನ್ಷಿಯಸ್ನೆಸ್ ಇಲ್ಲದಿರೋ ವ್ಯಕ್ತಿಗಳ ಜೊತೆ ಬದುಕೋದು ನಿಜವಾಗ್ಲೂ ನರಕಕ್ಕೆ ಸಮಾನ. ಅದು ವ್ಯಕ್ತಿ ಪ್ರೊಫೆಷ್ನಲ್ಲಾದರೂ ಇರ್ಬೋದು ಅಥವಾ ಒಂದು ಪರ್ಸ್ನಲ್ ಲೈಫ್ನಲ್ಲಾದರೂ ಇರ್ಬೋದು. ಇದನ್ನು ಕರೆಕ್ಷನ್ ಮಾಡೋದು ಐ ರಿಯಲಿ ಡೋಂಟ್ ನೋ, ಬಿಕಾಸ್ ಸಣ್ಣ ಮಕ್ಕಳನ್ನಾದರೆ ನಾವು ಬೆಳೆಸ್ತಾ ಹೋಗ್ಬೋದು, ಪರಿಣಾಮಗಳನ್ನ ಯೋಚನೆ ಮಾಡಿ ತಿಳಿಸ್ತಾ ಹೋಗ್ಬೋದು. ಬಟ್ ಬೆಳೆದಿರೋ ಒಂದು ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಮೇ ಬಿ ಇಟ್ ಕುಡ್ ಬಿ ಅ ಮ್ಯಾನ್ ಆರ್ ಅ ವಿಮೆನ್ ಇದ್ದಾರೆ ಅಂತಂದರೆ, ಬೆಳೆದಿರೋ ಮನುಷ್ಯನಲ್ಲಿ ಬದಲಾಯಿಸೋದು ತುಂಬ ಕಷ್ಟ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೆಲ್ಟ್ ಆಲ್ಮೋಸ್ಟ್ ಇಟ್ಸ್ ಇಂಪಾಸಿಬಲ್. ತುಂಬ ಬೆಳೆದಿರೋರನ್ನ ಯಾವುದೇ ಥರದಲ್ಲೂ ಅವ್ರ ಆ್ಯಟಿಟ್ಯೂಡನ್ನ ಬದಲಾವಣೆ ಮಾಡೋದು ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಬಟ್ ರೆಕಗ್ನೈಸಿಂಗ್ ದೆಮ್ ಆ್ಯಂಡ್ ದೆನ್ ಕೀಪಿಂಗ್ ದೆಮ್ ಅಟ್ ಅ ಡಿಸ್ಟೆನ್ಸ್ ವಿಲ್ ಕೀಪ್ ಅಸ್ ಸೇಫ್.